ಇವತ್ತು ಈ 12ನೇ ವಾರ್ಷಿಕೋತ್ಸವ ಯುನೈಟೆಡ್ ಆಸ್ಪತ್ರೆದ ಆಚರಣೆ ಮಾಡಲಿಕ್ಕೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯುನೈಟೆಡ್ ಆಸ್ಪತ್ರೆಯಿಂದ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ವರ್ಷ ಹೃದಯ ತಪಾಸಣೆ ಕುರಿತು ನಮ್ಮ ಹೆಚ್ಚಿನ ಒತ್ತು ಕೊಟ್ಟು ಹೃದಯ ತಪಾಸಣೆ ಏನೇನು ತಪಾಸಣೆ ಬೇಕಾಗುತ್ತೆ, ಏನೇನು ಚೆಕಪ್ ಬೇಕಾಗುತ್ತೆ ಅದೆಲ್ಲ ಸೌಲಭ್ಯಗಳು ಇವತ್ತು ಇಟ್ಕೊಂಡು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ತಪಾಸಣೆ ಶಿಬಿರದ ಲಾಭ ಪಡೆದುಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಏನೇನು ತಪಾಸಣೆ ಮಾಡಿಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ನಾವು ಕೋರಿದ್ದೇವೆ. ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಬಹಳ ಸಣ್ಣ ಪ್ರಮಾಣದಲ್ಲಿ 2012 ಫೆಬ್ರವರಿ 19ರಂದು ಪ್ರಾರಂಭಗೊಂಡಿತು. ಆಗಿನ ನಮ್ಮ ಭಾಗದ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಆ ಮಾಜಿ ಮುಖ್ಯಮಂತ್ರಿಗಳ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಸಾಹೇಬರು ಮತ್ತು ಇನ್ನಿತರ ಎಲ್ಲ ಗಣ್ಯ ರಾಜಕೀಯ ಮುಖಂಡರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಆಸ್ಪತ್ರೆ ಬಹಳ ಚಿಕ್ಕ ಸೈಜ್ನಿಂದ 20 ಹಾಸಿಗೆ ಆಸ್ಪತ್ರೆ ಆಗಿತ್ತು. ಈಗ 150 ಹಾಸಿಗೆ ಆಸ್ಪತ್ರೆ ಮತ್ತು ಸುಸಜ್ಜಿತವಾದಂಥ ICU ವ್ಯವಸ್ಥೆ, ವಿಶೇಷವಾಗಿ ಕ್ಯಾಥ್ಲ್ಯಾಬ್ ವ್ಯವಸ್ಥೆ ಮತ್ತು ಬೈಪಾಸ್ ಸರ್ಜರಿ ಮಾಡಲು ಕ್ಷಮತೆ ಹೊಂದಿರತಕ್ಕಂಥ ಆಸ್ಪತ್ರೆ ಕಳೆದ 12 ವರ್ಷದಲ್ಲಿ ನಡೆದು ಬಂದಿರತಕ್ಕಂಥ ದಾರಿಯಲ್ಲಿ ಈಗ ಆಗಬೇಕಾದ್ರೆ ಎಲ್ಲ ಡೆಡಿಕೇಟೆಡ್ ವೈದ್ಯರ, ಡೆಡಿಕೇಟೆಡ್ ಡಾಕ್ಟರ್ಸು, ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಿಂಗ್ ಸ್ಟಾಫು, ಪ್ರತಿಯೊಬ್ಬ ಯುನೈಟೆಡ್ ಆಸ್ಪತ್ರೆಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಇದಕ್ಕೆ ಕಾರಣೀಭೂತರು. 12 ವರ್ಷಗಳನ್ನ ಕಂಪ್ಲೀಟ್ ಮಾಡಿ 13ನೇ ವರ್ಷಕ್ಕೆ ದಾಪುಗಾಲಾಡ್ತಾ ಇದೆ. ಈ ಸಂದರ್ಭದಲ್ಲಿ ರಿಟೈರ್ಡ್ ಆಸ್ಪೆಕ್ಟ್ನ ನಮ್ಮ ವಿಕ್ರಮ್ ರೆಡ್ಡಿ ಅವರು ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ಸಂದರ್ಭದಲ್ಲಿ ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಯುನೈಟೆಡ್ ಹಾಸ್ಪಿಟಲ್ ಈ ವರ್ಷ 12ನೇ ವಾರ್ಷಿಕೋತ್ಸವ ಸಂಬಂಧ ಕಾರ್ಡಿಯಾಲಜಿ ಸಂಬಂಧಪಟ್ಟಂಗೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ರೋಗಗಳ ಬಗ್ಗೆ ಉಚಿತವಾಗಿ ಒಂದು ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಭಿನಂದನೀಯ. ಯಾಕಂತಂದ್ರೆ ಯಾವುದೇ ಒಂದು ಲ್ಯಾಂಡ್ ಮಾರ್ಕ್ ಅನ್ನ ಅಥವಾ 12 ವರ್ಷ ಆಗಿದೆ ಅನ್ನೋದನ್ನ ಸಂಭ್ರಮ ಮಾಡೋ ಸಂದರ್ಭದಲ್ಲಿ ಉಚಿತವಾಗಿ ಹೃದಯ ತಪಾಸಣೆ ಮಾಡ್ತಿದ್ದಾರೆ. ಅದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನನ್ನ ಪಕ್ಕದಲ್ಲೇ ಹೃದಯ ತಜ್ಞರಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದು ಸಾಕಷ್ಟು ಸಂದರ್ಭದಲ್ಲಿ ಹೃದಯದ ಕಾಯಿಲೆಗಳಿಗೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಾಕಷ್ಟು ಯಂಗ್ ಏಜ್ ಹುಡುಗರುಗಳು ಅಥವಾ 40 ವರ್ಷದವರು 50 ವರ್ಷದವರು ಸಾಯ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಸಂದರ್ಭದಲ್ಲಿ ಆ ಪೈನ್ ಏನಾರ ಬಂದಾಗ ಅಸಿಡಿಟಿ ಇರ್ಬೋದು ಅಥವಾ ಬೇರೆ ಏನೋ ನಾನು ಜಾಸ್ತಿ ವಾಕ್ ಮಾಡಿದ್ದೆ, ಜಾಸ್ತಿ ಮಾಡಿದ್ದೆ ಅಂತ ಏನೋ ಒಂದು ನೆಗ್ಲೆಕ್ಟ್ ಮಾಡಿಬಿಟ್ಟು ಹೋಗ್ಲಿಕ್ಕೆ ಜನಗಳು ಅದನ್ನ ತೋರಿಸ್ಕೊಳೋದಿಲ್ಲ. ಅದಾದ ನಂತರ ತಕ್ಷಣ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರೋದಾಗ ಅವ್ರ ಮನೆಯವ್ರಿಗೆ ಬಹಳ ಬರ್ಡನ್ ಆಗುತ್ತೆ. 50 ವರ್ಷದವರು 40 ವರ್ಷದವರು ತೀರೋದಾಗ ಮನೆಯವ್ರಿಗೆ ಬಹಳ ಬರ್ಡನ್ ಆಗುತ್ತೆ. ಅದರಿಂದಾಗಿ ತಕ್ಷಣ ಏನಾದ್ರು ಅದ್ರ ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದಾಗ ಅದನ್ನು ತೋರಿಸ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಅಂತ ಸಂದರ್ಭದಲ್ಲಿ ಇವತ್ತು 12ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಯುನೈಟೆಡ್ ಹಾಸ್ಪಿಟಲ್ ಅವರು ಅದ್ರ ಬಗ್ಗೆ ಉಚಿತವಾಗಿ ತಪಾಸಣೆಯನ್ನು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಬಗ್ಗೆ ಕಲಬುರಗಿ ನಗರದಲ್ಲಿ, ಕಲಬುರಗಿ ಜಿಲ್ಲೆನಲ್ಲಿ ಮತ್ತು ಸುತ್ತ ಭಾಗದಲ್ಲಿ ಒಂದು ನಂಬಿಕೆ ಇದೆ. ಏನೇ ಆದ್ರೂ ಕೂಡ ಇಲ್ಲಿಗೆ ತಕ್ಷಣ ಹೋದ್ರೆ ನಮಗೆ ಒಂದು ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಸಂದರ್ಭದಲ್ಲಿ ನಾವು ಪೊಲೀಸ್ ಆಗಿರೋದ್ರಿಂದ ಬೇರೆ ಬೇರೆ ಪೇಷಂಟ್ಗಳು ಅಡ್ಮಿಟ್ ಆದಾಗೆಲ್ಲ ಬಂದು ನೋಡಿದ್ದೀವಿ. ಈ ಹಾಸ್ಪಿಟಲ್ ಅಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆಯ ಸೌಲಭ್ಯ ಇದೆ ಮತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕಂದ್ರೆ ಯಾರೇ ಒಬ್ರು ಪೇಷಂಟ್ ಬಂದಾಗ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅವ್ರಿಗೆ ಆರೋಗ್ಯದ ತಪಾಸಣೆ ಜೊತೆ ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ಅವ್ರನ್ನ ನೋಡ್ಕೋತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ಅಂತ ಒಂದು ಒಳ್ಳೆಯ ಸೌಲಭ್ಯವನ್ನ ಯುನೈಟೆಡ್ ಹಾಸ್ಪಿಟಲ್ ಅವರು ಕೊಡ್ತಾ ಇದ್ದಾರೆ. ಮುಂದೆನೂ ಕೂಡ ಇಂಥ ಸೌಲಭ್ಯಗಳು ಇಲ್ಲಿನ ಭಾಗದ ಜನಕ್ಕೆ ಸಿಗ್ಲಿ ಮತ್ತು ಏನು ಡಾಕ್ಟರ್ ಟೀಮ್ ಅವರು ಮತ್ತೆ ನಮ್ಮ ವಿಕ್ರಮ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ, ಅವರೆಲ್ಲರೂ ಕೂಡ ಇನ್ನೂ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ. ನಮ್ಮ
ಭಗವಂತ ಅವ್ರಿಗೆ ಅಂತ ಒಂದು ಅವಕಾಶವನ್ನ, ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೋತಾ